ಮಾಡಬಾರದು ಮಾಡಿದ್ರೆ ಆಗಬಾರದು ಆಗತ್ತೆ ಹಿಂಗ್ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ನೋವಾಗತ್ತೆ. ಆದ್ರೂ ಕೂಡ ಸತ್ಯ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದೀಗ ದರ್ಶನ್ ಅವರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜಡ್ಜ್ ಮುಂದೆ ವಿಷ ಕೊಡಿ ಅಂತ ಹೇಳಿ ಕೊಲೆ ಪ್ರಕರಣದ ಆರೋಪಿ ಕಂಗಾಲಾಗಿ ಕಣ್ಣೀರು ಹಾಕಿದ್ದಾರೆ. ಈ ವಿಷ ಕೇಳೋಕೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ಈ ರಿಪೋರ್ಟ್ ಕೂಡ ವಿವರಿಸುತ್ತೆ ನೋಡಿ. ಪಂಜರದಲ್ಲಿ ದರ್ಶನ್ ವಿಲವಿಲ. 20 ದಿನಗಳಲ್ಲೇ ಆರೋಪಿಗೆ ನರಕ ದರ್ಶನ. ನರಕ, ಅಕ್ಷರಶಃ ನರಕ. ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನವಾಗಿದೆ. ಕೇವಲ 20 ದಿನಕ್ಕೆ ಜೈಲು ಸಹವಾಸವೇ ಸಾಕಪ್ಪ ಸಾಕು ಅನ್ನುವಂತಾಗಿದೆ. ಎಸ್, ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಪಂಜರ ಸೇರುವಂತಾಯ್ತು. ಮೊದಲಿದ್ದ ರಾಜಾತಿಥ್ಯಕ್ಕೆ ಕೊಕ್ಕೆ ಬಿತ್ತು. ಜೈಲಲ್ಲೂ ಹಣ್ಣು ಡ್ರೈ ಫ್ರೂಟ್ಸ್ ತಿಂದು ಆರಾಮಾಗಿದ್ದ ದರ್ಶನ್ಗೀಗ ವಿಷ ಬೇಕಂತೆ. ಮನೆಯಿಂದ ಗರಿ ಗರಿ ಬಟ್ಟೆ ತರಿಸಿಕೊಂಡು ಜಾಲಿ ಜಾಲಿಯಾಗಿದ್ದವನ ಕೈಗೀಗ ಫಂಗಸ್ ಅಂಟಿದೆಯಂತೆ. ಲಾನ್ನಲ್ಲಿ ಕೂತು ಬಿಂದಾಸ್ ಆಗಿ ತನ್ನ ಪಟಾಲಂ ಜೊತೆ ಧಮ್ ಹೊಡೆದವನಿಗೀಗ ಬಿಸಿಲು ಬೇಕು ಅಂತ ಬೇಡಿಕೊಳ್ಳುತ್ತಿದ್ದಾನೆ. ಟೈಮ್ ಅನ್ನೋದೇ ಹಾಗೆ ಕಣ್ರಿ. ಅಂದು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪ ಹೊತ್ತ ದರ್ಶನ್ಗೆ ಈಗ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಬಳ್ಳಾರಿ ಜೈಲಲ್ಲೂ ವಿಶೇಷ ಸೆಲ್, ಮನೆಯಿಂದ ಡ್ರೈ ಫ್ರೂಟ್ಸ್, ಹಣ್ಣು ಹಂಪಲು ತರಿಸಿಕೊಂಡು ಜಮ್ ಅಂತ ಮೆರೆಯುತ್ತಿದ್ದ ದರ್ಶನ್ ಬೆನ್ನು ನೋವಿನ ಆಪರೇಷನ್ ಮಾಡಿಸಬೇಕು ಅನ್ನೋ ನೆಪ ಹೇಳಿ ಬೇಲ್ ಪಡೆದು ಆಚೆ ಬಂದ. ಅದಾದ ಬಳಿಕ ಯಾವ ಆಪರೇಷನ್ ಕೂಡ ಮಾಡಿಸಿಕೊಳ್ಳಲಿಲ್ಲ. ಥೈಲ್ಯಾಂಡ್ಗೆ ತೆರಳಿ ಡೆವಿಲ್ ಶೂಟಿಂಗ್ ಮುಗಿಸಿಕೊಂಡು ಅಲ್ಲೂ ಮಸ್ತ್ ಮಜಾ ಮಾಡಿ ಬಂದಿದ್ದ. ಇಷ್ಟೆಲ್ಲ ಆಗುವಾಗಲೇ ಹೈಕೋರ್ಟ್ ನಡೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ದರ್ಶನ್ಗೆ ಜೈಲಿನಲ್ಲಿ ಸಿಕ್ಕಂತಹ ರಾಜಾತಿಥ್ಯದ ಬಗ್ಗೆ ಖಡಕ್ ಆಗಿ ವಾರ್ನ್ ಮಾಡಿ ಮುಲಾಜಿಲ್ಲದೆ ಜಾಮೀನು ರದ್ದುಗೊಳಿಸಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತೋ ಜೈಲು ಅಧಿಕಾರಿಗಳು ಅಲರ್ಟ್ ಆದ್ರು. ದರ್ಶನ್ನನ್ನು ಸಾಮಾನ್ಯ ಆರೋಪಿಯಂತೆ ಟ್ರೀಟ್ ಮಾಡೋಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಅಸಲಿ ಜೈಲು ದರ್ಶನವಾಗಿತ್ತು. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದ ದರ್ಶನ್ ವಿಷ ಕೊಡಿ ಸ್ವಾಮಿ ಅಂತ ಅಂಗಲಾಚಿದ್ದಾನೆ. ಜಡ್ಜ್ ಮುಂದೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾನೆ. ದರ್ಶನ್ ಕಣ್ಣೀರು ಹಾಕುವ ಮೂಲಕ ಮತ್ತೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅನ್ನೋ ಅನುಮಾನ ಮೂಡಿದೆ. ಕಣ್ಣೀರು ಹಾಕಿ ನ್ಯಾಯಾಧೀಶರ ಮುಂದೆ ದರ್ಶನ್ ನಾಟಕ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಬಳ್ಳಾರಿಯಲ್ಲಿದ್ದಾಗ ವಿಪರೀತ ಬೆನ್ನು ನೋವು ಅಂತ ಗೋಳಾಡಿ ಕ್ಯಾಮೆರಾ ಮುಂದೆ ಬೆನ್ನು ಹಿಡಿದು ಕುಂಟುತ್ತಾ ಓಡಾಡಿದ್ರು. ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿ ಬೇಲ್ ಪಡೆದಿದ್ದ. ಬೇಲ್ ಸಿಕ್ಕ ಬಳಿಕ ಆಪರೇಷನ್ ಇಲ್ಲ, ಟ್ರೀಟ್ಮೆಂಟ್ ಕೂಡ ಇಲ್ಲ. ಥೈಲ್ಯಾಂಡ್ಗೆ ತೆರಳಿ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ. ಇದೀಗ ಮತ್ತೆ ಕೈಗೆ ಫಂಗಸ್ ಅಂತ ಗೋಳಾಡ್ತಿದ್ದಾರೆ. ವಿಷ ಕೊಡಿ ಎನ್ನುವ ಮೂಲಕ ಸಿಂಪತಿ ಗಿಟ್ಟಿಸಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇದನ್ನೆಲ್ಲ ನೋಡಿದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ಮಾತು ನೆನಪಿಗೆ ಬರುತ್ತೆ. ಅಂದು ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿಸಿದ್ದವರಿಗೆ ಇದೀಗ ಅಸಲಿ ಯಮಯಾತನೆ ಶುರುವಾಗಿದೆ. ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬರಲ್ಲ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗತ್ತೆ ಹಿಂಗ್ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ನೋವಾಗತ್ತೆ. ಆದ್ರೂ ಕೂಡ ಸತ್ಯ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದೀಗ ದರ್ಶನ್ ಅವರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜಡ್ಜ್ ಮುಂದೆ ವಿಷ ಕೊಡಿ ಅಂತ ಹೇಳಿ ಕೊಲೆ ಪ್ರಕರಣದ ಆರೋಪಿ ಕಂಗಾಲಾಗಿ ಕಣ್ಣೀರು ಹಾಕಿದ್ದಾರೆ. ಈ ವಿಷ ಕೇಳೋಕೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ಈ ರಿಪೋರ್ಟ್ ಕೂಡ ವಿವರಿಸುತ್ತೆ ನೋಡಿ. ಪಂಜರದಲ್ಲಿ ದರ್ಶನ್ ವಿಲವಿಲ. 20 ದಿನಗಳಲ್ಲೇ ಆರೋಪಿಗೆ ನರಕ ದರ್ಶನ.
ನರಕ, ಅಕ್ಷರಶಃ ನರಕ. ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನವಾಗಿದೆ. ಕೇವಲ 20 ದಿನಕ್ಕೆ ಜೈಲು ಸಹವಾಸವೇ ಸಾಕಪ್ಪ ಸಾಕು ಅನ್ನುವಂತಾಗಿದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಪಂಜರ ಸೇರುವಂತಾಯ್ತು. ಮೊದಲಿದ್ದ ರಾಜಾತಿಥ್ಯಕ್ಕೆ ಕೊಕ್ಕೆ ಬಿತ್ತು. ಜೈಲಲ್ಲೂ ಹಣ್ಣು ಡ್ರೈ ಫ್ರೂಟ್ಸ್ ತಿಂದು ಆರಾಮಾಗಿದ್ದ ದರ್ಶನ್ಗೀಗ ವಿಷ ಬೇಕಂತೆ. ಮನೆಯಿಂದ ಗರಿ ಗರಿ ಬಟ್ಟೆ ತರಿಸಿಕೊಂಡು ಜಾಲಿ ಜಾಲಿಯಾಗಿದ್ದವನ ಕೈಗೀಗ ಫಂಗಸ್ ಅಂಟಿದೆಯಂತೆ. ಲಾನ್ನಲ್ಲಿ ಕೂತು ಬಿಂದಾಸ್ ಆಗಿ ತನ್ನ ಪಟಾಲಂ ಜೊತೆ ಧಮ್ ಹೊಡೆದವನಿಗೀಗ ಬಿಸಿಲು ಬೇಕು ಅಂತ ಬೇಡಿಕೊಳ್ಳುತ್ತಿದ್ದಾನೆ. ಟೈಮ್ ಅನ್ನೋದೇ ಹಾಗೆ ಕಣ್ರಿ. ಅಂದು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪ ಹೊತ್ತ ದರ್ಶನ್ಗೆ ಈಗ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಬಳ್ಳಾರಿ ಜೈಲಲ್ಲೂ ವಿಶೇಷ ಸೆಲ್, ಮನೆಯಿಂದ ಡ್ರೈ ಫ್ರೂಟ್ಸ್, ಹಣ್ಣು ಹಂಪಲು ತರಿಸಿಕೊಂಡು ಜಮ್ ಅಂತ ಮೆರೆಯುತ್ತಿದ್ದ ದರ್ಶನ್ ಬೆನ್ನು ನೋವಿನ ಆಪರೇಷನ್ ಮಾಡಿಸಬೇಕು ಅನ್ನೋ ನೆಪ ಹೇಳಿ ಬೇಲ್ ಪಡೆದು ಆಚೆ ಬಂದ. ಅದಾದ ಬಳಿಕ ಯಾವ ಆಪರೇಷನ್ ಕೂಡ ಮಾಡಿಸಿಕೊಳ್ಳಿಲ್ಲ. ಥೈಲ್ಯಾಂಡ್ಗೆ ತೆರಳಿ ಡೆವಿಲ್ ಶೂಟಿಂಗ್ ಮುಗಿಸಿಕೊಂಡು ಅಲ್ಲೂ ಮಸ್ತ್ ಮಜಾ ಮಾಡಿ ಬಂದಿದ್ದ. ಇಷ್ಟೆಲ್ಲ ಆಗುವಾಗಲೇ ಹೈಕೋರ್ಟ್ ನಡೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ದರ್ಶನ್ಗೆ ಜೈಲಿನಲ್ಲಿ ಸಿಕ್ಕಂತಹ ರಾಜಾತಿಥ್ಯದ ಬಗ್ಗೆ ಖಡಕ್ ಆಗಿ ವಾರ್ನ್ ಮಾಡಿ ಮುಲಾಜಿಲ್ಲದೆ ಜಾಮೀನು ರದ್ದುಗೊಳಿಸಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತೋ ಜೈಲು ಅಧಿಕಾರಿಗಳು ಅಲರ್ಟ್ ಆದ್ರು. ದರ್ಶನ್ನನ್ನು ಸಾಮಾನ್ಯ ಆರೋಪಿಯಂತೆ ಟ್ರೀಟ್ ಮಾಡೋಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಅಸಲಿ ಜೈಲು ದರ್ಶನವಾಗಿತ್ತು. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದ ದರ್ಶನ್ ವಿಷ ಕೊಡಿ ಸ್ವಾಮಿ ಅಂತ ಅಂಗಲಾಚಿದ್ದಾನೆ. ಜಡ್ಜ್ ಮುಂದೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾನೆ. ದರ್ಶನ್ ಕಣ್ಣೀರು ಹಾಕುವ ಮೂಲಕ ಮತ್ತೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅನ್ನೋ ಅನುಮಾನ ಮೂಡಿದೆ. ಕಣ್ಣೀರು ಹಾಕಿ ನ್ಯಾಯಾಧೀಶರ ಮುಂದೆ ದರ್ಶನ್ ನಾಟಕ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಬಳ್ಳಾರಿಯಲ್ಲಿದ್ದಾಗ ವಿಪರೀತ ಬೆನ್ನು ನೋವು ಅಂತ ಗೋಳಾಡಿ ಕ್ಯಾಮೆರಾ ಮುಂದೆ ಬೆನ್ನು ಹಿಡಿದು ಕುಂಟುತ್ತಾ ಓಡಾಡಿದ್ರು. ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿ ಬೇಲ್ ಪಡೆದಿದ್ದ. ಬೇಲ್ ಸಿಕ್ಕ ಬಳಿಕ ಆಪರೇಷನ್ ಇಲ್ಲ, ಟ್ರೀಟ್ಮೆಂಟ್ ಕೂಡ ಇಲ್ಲ. ಥೈಲ್ಯಾಂಡ್ಗೆ ತೆರಳಿ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ. ಇದೀಗ ಮತ್ತೆ ಕೈಗೆ ಫಂಗಸ್ ಅಂತ ಗೋಳಾಡ್ತಿದ್ದಾರೆ. ವಿಷ ಕೊಡಿ ಎನ್ನುವ ಮೂಲಕ ಸಿಂಪತಿ ಗಿಟ್ಟಿಸಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇದನ್ನೆಲ್ಲ ನೋಡಿದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ಮಾತು ನೆನಪಿಗೆ ಬರುತ್ತೆ. ಅಂದು ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿಸಿದ್ದವರಿಗೆ ಇದೀಗ ಅಸಲಿ ಯಮಯಾತನೆ ಶುರುವಾಗಿದೆ. ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬರಲ್ಲ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.